Hello dear students, welcome to the MCQ session. ಇಲ್ಲಿ ಏನು ಮಾಡ್ತಿದ್ವಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಕೆಮಿಕಲ್ ಬಾಂಡಿಂಗ್ ಮೇಲೆ ಬಂದಿರುವಂತದ್ದು. ಬನ್ನಿ ಹಾಗಾದ್ರೆ ಮೊದಲನೇ ಪ್ರಶ್ನೆ ನೋಡೋಣ. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಶೇರ್ಡ್ ಇನ್ ಎ ಟ್ರಿಪಲ್ ಬಾಂಡ್. ಟ್ರಿಪಲ್ ಬಾಂಡ್ ಅಲ್ಲಿ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗಳು, ಎಷ್ಟು ಪೇರ್ ಅಲ್ಲ, ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗಳು ಇರ್ತವೆ ಅಂತ ಕೇಳ್ತದೆ. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ಶೇರ್ಡ್ ಇನ್ ಎ ಟ್ರಿಪಲ್ ಬಾಂಡ್. ಟ್ರಿಪಲ್ ಬಾಂಡ್ ಅಂದ್ರೆ ಒನ್ ಬಾಂಡ್ ಫಾರ್ಮೇಶನ್ ಆದ್ರೆ ಒಂದು ಪೇರು, ಎರಡು ಬಾಂಡ್ ಫಾರ್ಮೇಶನ್ ಆದ್ರೆ ಎರಡು ಪೇರು, ಮೂರನೇ ಬಾಂಡ್ ಫಾರ್ಮೇಶನ್ ಆದ್ರೆ ಮೂರು ಪೇರು. ಹಾಗಂತ 1 2 3 ಅಂತ 3 ಎಲೆಕ್ಟ್ರಾನ್ಸ್ ಅಂತ ಬರಿಬೇಡಿ. ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 1 2 3 4 5 6. ಸೊ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ 6 ವಿಲ್ ಬಿ ದಿ ರೈಟ್ ಆನ್ಸರ್. ಓಕೆನಾ? ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಅನ್ನು ನೋಡ್ಕೊಳ್ಳೋಣ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನಿದೆ? ವಾಟ್ ಈಸ್ ದ which of the following bonds will have directional character? ನೋಡಿ, ಅಯಾನಿಕ್ ಡೈರೆಕ್ಷನಲ್ ಯಾವಾಗ ಆಗ್ತದೆ? ಡೈರೆಕ್ಷನಲ್ ಯಾವಾಗ ಆಗ್ತದಪ್ಪ ಅಂದ್ರೆ ಅಟಾಮಿಕ್ ಆರ್ಬಿಟಲ್ಗಳು ಓವರ್ಲ್ಯಾಪಿಂಗ್ ಆಗ್ಬೇಕು. ಅಟಾಮಿಕ್ ಆರ್ಬಿಟಲ್ಗಳು ಓವರ್ಲ್ಯಾಪಿಂಗ್. ಸಪೋಸ್ ಎಸ್ ಇದೆ ಅಂತ ತಿಳ್ಕೊಳ್ಳಿ, ಎಸ್ ನು ಎಸ್ ಜೊತೆನೆ ಓವರ್ಲ್ಯಾಪಿಂಗ್ ಆಗ್ಬೇಕು. ಸಪೋಸ್ ಇದು ಪಿ ಇದೆ ಅಂತ ತಿಳ್ಕೊಳ್ಳಿ, ಪಿ ಇದ್ದಾಗ ಎಸ್ ಬಂದು ಈ ರೀತಿ ಓವರ್ಲ್ಯಾಪಿಂಗ್ ಆದ್ರೆ ಇದು ಏನಾಗಲ್ಲ, ಡೈರೆಕ್ಷನಲ್ ಅಂತ ಕರೆಸ್ಕೊಳ್ಳಲ್ಲ, ಇದು ಡೈರೆಕ್ಷನಲ್ ಅಂತ ಕಳಿಸ್ಕೊಳ್ಳುತ್ತೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಹಾಗಾದ್ರೆ ಪಿ ಪಿ ಓವರ್ಲ್ಯಾಪಿಂಗ್ ಹೇಗಾಗ್ತದೆ? ಒಂದು ಕೋಆಕ್ಸಿಯಲ್ ಆಗ್ತದೆ, ಮತ್ತೊಂದು ಕೋಲ್ಯಾಟ್ರಲ್ ಆಗ್ತದೆ. ಇದು ಕೋಲ್ಯಾಟ್ರಲ್ ಓವರ್ಲ್ಯಾಪಿಂಗ್. ಓಕೆನಾ? ಕೋಆಕ್ಸಿಯಲ್ ಓವರ್ಲ್ಯಾಪಿಂಗ್ ಅಂದ್ರೆ ಹೇಗೆ? ಈ ರೀತಿ ಇದ್ರೆ ಇದಕ್ಕೆ ಕೋಆಕ್ಸಿಯಲ್ ಓವರ್ಲ್ಯಾಪಿಂಗ್ ಅಂತ ಕರೀತಾರೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಆಕ್ಸಿಯಲ್ ಅಂದ್ರೆ ಡೈರೆಕ್ಷನ್ ತೋರಿಸ್ಕೊಡ್ತದೆ ಇದು. ಸೊ ಆಕ್ಸಿಯಲ್ ಅಂದ್ರೆ ಡೈರೆಕ್ಷನ್ ತೋರಿಸ್ಕೊಡುತ್ತೆ. ಒಂದರ ಮೇಲೆ ಒಂದು ಓವರ್ಲ್ಯಾಪಿಂಗ್ ಆಗೋದಂದ್ರೆ ಏನಪ್ಪಾ ಅಂದ್ರೆ ಎಲೆಕ್ಟ್ರಾನ್ ಗಳನ್ನ ಮ್ಯೂಚುವಲಿ ಶೇರ್ ಮಾಡ್ಕೊಳ್ಳೋದು ಅಂತ ಅರ್ಥ. ಮ್ಯೂಚುವಲಿ ಶೇರ್ ಮಾಡ್ಕೊಳ್ಳೋದು ನಾವು ಎಲ್ಲಿ ನೋಡ್ಲಿಕ್ಕೆ ಸಿಗ್ತದೆ? ಒಂದು ಕೋವೆಲೆಂಟ್ ಬಾಂಡ್ ಅಲ್ಲಿ ಸಿಗ್ತದೆ, ಮತ್ತೊಂದು ಕೋಆರ್ಡಿನೇಷನ್ ಬಾಂಡ್ ಅಲ್ಲಿ ಸಿಗ್ತದೆ. ಕೋಆರ್ಡಿನೇಷನ್ ಬಾಂಡ್ ಅಲ್ಲಿ ಶೇರ್ ಮಾಡ್ಕೊಳ್ಳಲ್ಲ, ಮ್ಯೂಚುವಲಿ ಒಂದು ಎಲೆಕ್ಟ್ರಾನ್ ಪೇರ್ ಅನ್ನೇ ಶೇರ್ ಮಾಡ್ಕೊತದೆ. ಇಲ್ಲಿ ಕೇವಲ ಒಂದು ಎಲೆಕ್ಟ್ರಾನ್ ಅನ್ನೇ ಶೇರ್ ಮಾಡ್ಕೊತದೆ. ಸೊ ದ ಬೆಸ್ಟ್ ಆನ್ಸರ್ ಇಸ್ ವಾಟ್ ಯುವರ್ ಕೋವೆಲೆಂಟ್ ಬಾಂಡ್. ಕೋವೆಲೆಂಟ್ ಬಾಂಡ್ಗಳೆಲ್ಲ ಏನಿದಾವ್ರಿ? These all are what? These all are directional in nature ಅಂತ ಹೇಳ್ಬೋದು. ಓಕೆನಾ? ಬನ್ನಿ ಹಾಗಾದ್ರೆ ನೆಕ್ಸ್ಟ್. By hybridization we mean the mixing of what? ಹೈಬ್ರಿಡೈಸೇಷನ್ ಅಲ್ಲಿ ಏನ್ ಮಿಕ್ಸ್ ಮಾಡ್ತಾ ಇದೀವಿ ನೋಡಿ. ಹೈಬ್ರಿಡೈಸೇಷನ್ ಅಲ್ಲಿ ನಾನು ಅದನ್ನೇ ಹೇಳಿದೆ, ಇಂಟರ್ ಮಿಕ್ಸಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಅಂತ ಹೇಳ್ತೀವಿ. ಡಿಫರೆಂಟ್ ಸೈಜ್, ಡಿಫರೆಂಟ್ ಶೇಪ್, ಡಿಫರೆಂಟ್ ಎನರ್ಜಿ. ಒಂದು ಮೂರು ಇಂಟರ್ ಮಿಕ್ಸಿಂಗ್ ಮಾಡಿದ್ವಿ ಅಟಾಮಿಕ್ ಆರ್ಬಿಟಲ್ ಗಳನ್ನ ಅಂದ್ರೆ ನಮಗೆ ಸಿಗುವಂತ ಹೈಬ್ರಿಡ್ ಆರ್ಬಿಟಲ್ ಗಳ ಸಂಖ್ಯೆನೇ ಎಷ್ಟಿರ್ತದೆ? 3 ಇರ್ತದೆ. ಅರ್ಥ ಆಯ್ತಾ? ಸೊ ಸರಿಯಾದ ಉತ್ತರ ಎಲೆಕ್ಟ್ರಾನ್ ಆಗಲ್ಲ, ಅಟಮ್ಸ್ನು ಆಗಲ್ಲ, ಪ್ರೋಟಾನ್ಸ್ನು ಆಗಲ್ಲ. ಸರಿಯಾದ ಉತ್ತರ ಯಾವ್ದಾಗ್ತದೆ ರೀ? ಇಟ್ ವಿಲ್ ಬಿ ಯುವರ್ ಅಟಾಮಿಕ್ ಆರ್ಬಿಟಲ್ಸ್ ಅಂತ ಹೇಳಬಹುದು. ಓಕೆನಾ? ಸೊ ನಾವು ಕಮ್ ಟು ದ ನೆಕ್ಸ್ಟ್. ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಇನ್ನೇನ್ ಕೇಳ್ತಾ ಇದ್ದಾನೆ? ಪರ್ಸೆಂಟೇಜ್ ಆಫ್ ಪಿ ಕ್ಯಾರೆಕ್ಟರ್ ಇನ್ PCl5. ಫಸ್ಟ್ ಆಫ್ ಆಲ್ PCl5 ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳಿ. ನೋಡಿ, PCl5 ಅಂದ್ರೆ ಫಾಸ್ಫರಸ್ ಪೆಂಟಾಕ್ಲೋರೈಡ್. ಫಾಸ್ಫರಸ್ ಪೆಂಟಾಕ್ಲೋರೈಡ್ ಅಂದ್ರೆ ಹೇಗಿದೆ ರೀ? ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ನೋಡ್ತಾ ಇದ್ದೀವಿ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ಇದು ಹೈಬ್ರಿಡೈಸೇಷನ್ ಸಂಬಂಧಪಟ್ಟಿದ್ದು. ಕರೆಕ್ಟಾ? ಫಾಸ್ಫರಸ್ ಅಂದ್ರೆ ಎಷ್ಟು? 15. ಯಾರಿಗ್ ಗೊತ್ತಾಗಲ್ಲ ಅವ್ರ ಏನ್ ಮಾಡ್ಕೊರಿ, ಇದ್ರದ್ದು ನೋಡ್ಕೋಬೇಕು. ಹೈಬ್ರಿಡೈಸೇಷನ್ ನೀವು ಓದೇ ಇಲ್ಲ ಅಂದ್ರೆ ಇದನ್ನ ನೋಡ್ಕೋಬೇಕು. ಇದ್ರದ್ದು ಔಟರ್ ಮೋಸ್ಟ್ ಆರ್ಬಿಟಲ್ ಅಲ್ಲಿ ಇರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ ನೋಡ್ಕೋಬೇಕು. ಫಾಸ್ಫರಸ್ ಅಂದ್ರೆ 15 ಅಂದ್ರೆ 3s2 ಇರುತ್ತೆ, 3p5 ಇರ್ತದೆ. ಕರೆಕ್ಟಾ? 3s2 3p3. ಓಕೆ, ಟೋಟಲ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? 15. ಔಟರ್ ಮೋಸ್ಟ್ ಆರ್ಬಿಟಲ್ ಇರುವಂತ ಸಂಖ್ಯೆ 15. 5 ಔಟರ್ ಮೋಸ್ಟ್ ಆರ್ಬಿಟಲ್ ಇರುವಂತದ್ದು. ಇದು ನೋಡಿದಾಗ ಇಲ್ಲೇನಾಗಿದೆ? ಇದು ಈ ರೀತಿಯಾಗಿದೆ. ಮತ್ತೆ ಇಲ್ಲಿ ಎಷ್ಟಿದಾವ್ರಿ? 3 ಇದೆ. 1 2 3. ನೋಡಿ, 3s 3p ಅಂದ್ರೆ ಇಲ್ಲಿ 3d ಇರ್ತದೆ. ಏನಿರ್ತದೆ? 3d ಇರ್ತದೆ. ಡಿ ಒಳಗಡೆ ಎಷ್ಟು ಎಲೆಕ್ಟ್ರಾನ್ಸ್ ಗಳು ಇರ್ತವೆ? ಡಿ ಒಳಗಡೆ 5 ಓರಿಯಂಟೇಶನ್ಸ್ ಗಳು ಇದಾವೆ. ಹೌದಾ? ಹಾಗಾದ್ರೆ ಎಲೆಕ್ಟ್ರಾನ್ ಇಲ್ಲಿಂದ ಜಂಪ್ ಆಗಿ ಎಲ್ಲಿ ಹೋಗ್ತದೆ? ಇಲ್ಲಿ ಬರ್ತದೆ. ಇಲ್ಲಿ ಬಂತಂತ ತಿಳ್ಕೊಳ್ಳಿ. ಬಂದ್ರೆ ನಮಗೆ ಏನ್ ಸಿಗ್ತದೆ? ವಿ ಫೈಂಡ್ ನಮಗೆ ಯಾವ ರೀತಿ ಹೈಬ್ರಿಡೈಸೇಷನ್ ಸಿಗ್ತದಪ್ಪ ಅಂದ್ರೆ ಈ ರೀತಿಯಾದಂತ ಹೈಬ್ರಿಡೈಸೇಷನ್ ಸಿಗ್ತದೆ. ಯಾವ ರೀತಿ ಆದಂತದ್ದು ಇಲ್ಲಿ ಡ್ರಾ ಮಾಡ್ಲಾ? ಸೊ 1 3s1 ಮತ್ತೆ 3p3 ಮತ್ತೆ
1 2 3 4 5 ಇಲ್ಲಿ ಒಂದು ಅಂದ್ರೆ 3p3 3d 1 ಆಯ್ತು. ಹೌದಾ? ಆಯ್ತಾ? ಸೊ ಹೀಗಾದಾಗ ಟೋಟಲ್ ಹೈಬ್ರಿಡೈಸೇಷನ್ ಏನಾಗೋದು sp3 ಹೈಬ್ರಿಡೈಸೇಷನ್ ಇದೆ. ಕರೆಕ್ಟಾ? ಹಾಗಾದ್ರೆ ಇಲ್ಲಿ ಒಂದು s ಆರ್ಬಿಟಲ್ ಇದೆ, ಒಂದು d ಆರ್ಬಿಟಲ್ ಇದೆ, 3 p ಆರ್ಬಿಟಲ್ ಇದೆ. ಟೋಟಲ್ ಎಷ್ಟಿದಾವೆ? 3 4 5 ಆರ್ಬಿಟಲ್ ಇದಾವೆ. ಕರೆಕ್ಟಾ? 100% ಡಿವೈಡೆಡ್ ಬೈ 5 ಮಾಡಿದ್ರೆ ಏನಾಗ್ತದೆ? 20% ಆಗ್ತದೆ. ಕರೆಕ್ಟಾ? 20 into 3 ಮಾಡಿ. 20 into 3 ಮಾಡಿದ್ರೆ ಎಷ್ಟು ಬರ್ತದೆ ಆನ್ಸರ್? 60. ಸೊ ಸರಿಯಾದ ಉತ್ತರ ಯಾವ್ದ್ರಿ? 60%. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಈ ರೀತಿಯಾಗಿ ನೀವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ನೋಡ್ಕೋಣ. ಇದನ್ನ ನೀವು ಸ್ಕ್ರೀನ್ ಶಾಟ್ ಹೊಡೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದೆನ್ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಥಿಂಗ್. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ನೆಕ್ಸ್ಟ್ ನೋಡಿ, ಅಮಾಂಗ್ ದ ಗಿವನ್ ಸ್ಟೇಟ್ಮೆಂಟ್ ಇನ್ ಕರೆಂಟ್ ಸ್ಟೇಟ್ಮೆಂಟ್ ಫಾರ್ ರಿಗಾರ್ಡಿಂಗ್ PCl5. PCl5 ಯಾಕೆ ತಗೋತಿದ್ದೇನೆ ಅಂದ್ರೆ ನಾನು ಸಿಲೆಬಸ್ ಅಲ್ಲಿ ಕೊಟ್ಟಿದ್ದೇನೆ ಅಂತ ಇದ್ರ ಮೇಲೆ ಕ್ವಶನ್ಸ್ ಗಳನ್ನ ತಗೊಂಡ್ ಬಂದಿದ್ದೇನೆ. ನೋಡಿ, ಆಲ್ ದ ಆಂಗಲ್ಸ್, ಆಲ್ ದ ಬಾಂಡ್ ಲೆಂತ್ ಆಫ್ PCl5 ಆರ್ ಈಕ್ವಲ್. ಎಲ್ಲಾ ಬಾಂಡ್ ಲೆಂತ್ ಗಳು ಈಕ್ವಲ್ ಇರ್ತದೆ. ಇನ್ ಕರೆಕ್ಟ್ ಅಂತ ಕೇಳ್ತಾ ಇದ್ದೇನೆ. ಕರೆಕ್ಟ್ ಅಲ್ಲ, ಇನ್ ಕರೆಕ್ಟ್ ಅಂದ್ರೆ ತಪ್ಪು. ಓಕೆನಾ? ದ ಆಕ್ಸಿಯಲ್ PCl ಬಾಂಡ್ ಆಂಗಲ್ ಈಸ್ greater than equatorial. All the 6 bond angles are 190 degree. 3 bond angles are 120 degree. ಈ ರೀತಿ ಕೇಳ್ತಾ ಇದ್ದಾನೆ. ಫಸ್ಟ್ ಆಫ್ ಆಲ್ ಸ್ಟ್ರಕ್ಚರ್ ಡ್ರಾ ಮಾಡಿ. ಹೇಗೆ ಮಾಡ್ತೀರಿ? ಸೆಂಟರ್ ಅಲ್ಲಿ P ಹಾಕಿ, P ಹಾಕಿದ್ರ ನೆಕ್ಸ್ಟ್ ಬಂದು ಒಂದು ಬಾಂಡ್ ಇಲ್ಲಿಗೆ, ಒಂದು ಬಾಂಡ್ ಕೆಳಗೆ, ಒಂದು ಬಾಂಡ್ ಈ ಕಡೆ, ಒಂದು ಬಾಂಡ್ ಈ ಕಡೆ, ಒಂದು ಬಾಂಡ್ ಈ ಕಡೆ. ಓಕೆನಾ? ಹಾಗಾದ್ರೆ ಇದು ಇದು ಬಂದು ಏನಿದೆ ರೀ? ಈ ರೀತಿ ಇದೆ ಅಂತ ತಿಳ್ಕೊಳ್ಳಿ. ಫ್ಯಾನ್ ತರ. ಇದು ಫ್ಯಾನಿನ ಮೇಲ್ಗಡೆ, ಇದು ಫ್ಯಾನಿನ ಕೆಳಗಡೆ. ಕರೆಕ್ಟ್? ಈ ರೀತಿ ಇದ್ದಾಗ ಇದು ಏನಾಗ್ತದೆ? 90 ಡಿಗ್ರಿ ಆಗ್ತದೆ. ಹಾಗಾದ್ರೆ ಇದು ಏನಾಗ್ತದೆ? 120 ಡಿಗ್ರಿ ಆಗ್ತದೆ. ಹಾಗಿದ್ದಾಗ ಇಲ್ಲಿ ಏನಂತ ಹೇಳಿದಾನೆ? 6 ಬಾಂಡ್ ಆಂಗಲ್ ಅಂತ. 1 2 3 4 5 ಇರೋದೇ 5 ಇದ್ದಾವೆ. ದೇರ್ ಆರ್ 6 angles of 190 ಡಿಗ್ರಿ ಅಂತ. 6 angles. ಇನ್ನು 3 angle 120 ಡಿಗ್ರಿ ಇದೆ, ಒಪ್ಕೋತೀನಿ. ಬಾಂಡ್ ಲೆಂತ್, ಆಕ್ಸಿಯಲ್ ಬಾಂಡ್ ಲೆಂತ್ ಅಂದ್ರೆ ಇದು, ಇಕ್ವಟೋರಿಯಲ್ ಅಂದ್ರೆ ಇದು. ಪ್ಲೇನ್ ಅಲ್ಲಿ ಇರೋದೆಲ್ಲ ಇಕ್ವಟೋರಿಯಲ್ ಅಂತ ಕರೀತಾರೆ. ಇಕ್ವಟೋರಿಯಲ್ ಈಸ್ ಗ್ರೇಟರ್ ದನ್ ಆಕ್ಸಿಯಲ್. The axial bond length, axial ಅಂದ್ರೆ ಯಾವುದು? what I can say, ಇದು ಕಾಣ್ತಾ ಇದಲ್ಲ. ಸೊ ಈ ರೀತಿ ಇರೋದಿಲ್ಲ ಆಕ್ಸಿಯಲ್. ಇಕ್ವಟೋರಿಯಲ್ ಅಂದ್ರೆ 90 ಡಿಗ್ರಿ ಕ್ರಿಯೇಟ್ ಮಾಡ್ತದಲ್ಲ ಇಕ್ವಟೋರಿಯಲ್. 120 ಡಿಗ್ರಿ ಇಸ್ ಗ್ರೇಟರ್ ದನ್ 90 ಡಿಗ್ರಿ. ಹಾಗಾದ್ರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಆಲ್ ಬಾಂಡ್ ಆಂಗಲ್ಸ್ ಹ್ಯಾವ್ ಈಕ್ವಲ್ ಲೆಂತ್. ಇದನ್ನು ಕರೆಕ್ಟ್ ಸ್ಟೇಟ್ಮೆಂಟ್, ಇದನ್ನು ಕರೆಕ್ಟ್ ಸ್ಟೇಟ್ಮೆಂಟ್. ಹಾಗಾದ್ರೆ ತಪ್ಪು ಸ್ಟೇಟ್ಮೆಂಟ್ ಯಾವುದು? ಇದು. ಹಾಗಾಗಿ ಸರಿಯಾದ ಉತ್ತರ ಯಾವ್ದಾಗ್ತದೆ? ದಿಸ್ ವಿಲ್ ಬಿ ದಿ. ಓಕೆನಾ? ಇದು ತಪ್ಪು ಸ್ಟೇಟ್ಮೆಂಟ್, ತಪ್ಪು ಸ್ಟೇಟ್ಮೆಂಟ್, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳ್ತಿದ್ದಾನೆ. ಕ್ವಶನ್ ಅಲ್ಲಿ ಏನ್ ಹೇಳಿದಾನೆ? ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಕ್ವಶನ್ ಸ್ವಲ್ಪ ಕರೆಕ್ಟ್ ಆಗಿ ಓದ್ಕೊಂಡ್ರೆ ಈಸಿಯಾಗಿ ನೀವು ತಿಳಿತದೆ. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನ್ರಿ? ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಎ ಮ್ಯಾಕ್ಸಿಮಮ್ ಕೋವಲೆಂಟ್ ಕ್ಯಾರೆಕ್ಟರ್. ಕೋವಲೆಂಟ್ ಕ್ಯಾರೆಕ್ಟರ್ ಅಂತ ಕೇಳ್ತಾ ಇದ್ದಾನೆ. ವಾಟ್ ಈಸ್ ಆಸ್ಕಿಂಗ್? ಕೋವಲೆಂಟ್ ಕ್ಯಾರೆಕ್ಟರ್. ಕೋವಲೆಂಟ್ ಕ್ಯಾರೆಕ್ಟರ್ ಅಂದ್ರೆ ಏನು ನೋಡಿ. ಕೋವ್ಯಾಲೆಂಟ್ ಅಂದ್ರೆ ಶೇರಿಂಗ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಕೋವ್ಯಾಲೆನ್ಸಿ. ಓಕೆನಾ? ಇದು ಕೋವಲೆಂಟ್ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಥಿಂಗ್ ನೆನ್ಪಿಟ್ಕೊಳ್ರಿ. ಡೌನ್ ದ ಗ್ರೂಪ್ ಹೋದ ಹಾಗೆ, ಅರ್ಥ ಆಗ್ತದೆ ನಾನು ಹೇಳಿದ್ದು? ಡೌನ್ ದ ಗ್ರೂಪ್ ಹೋದ ಹಾಗೆ ಅಟಾಮಿಕ್ ರೇಡಿಯಸ್ ಏನಾಗ್ತದೆ? ದೊಡ್ಡದಾಗ್ತಾ ಹೋಗ್ತದೆ. ಅರ್ಥ ಆಯ್ತಾ? ದೊಡ್ಡದಾಗ್ತಾ ಹೋದಾಗ ಇದೇನ್ ಮಾಡ್ತದೆ? ಈಸಿಲಿ ಏನ್ ಮಾಡ್ಬೇಕು ಅಂತದೆ? ಎಲೆಕ್ಟ್ರಾನ್ ಅನ್ನ ಮತ್ತೊಂದು ಅಪೋಸಿಟ್ಲಿ ಮತ್ತೊಂದ್ರ ಜೊತೆ ಏನ್ ಮಾಡ್ತದೆ? ಶೇರ್ ಮಾಡ್ಕೋತದೆ. ಓಕೆನಾ? ಮ್ಯೂಚುವಲ್ ಶೇರಿಂಗ್ ಮಾಡ್ಕೋತದೆ. ಸೊ ಹಾಗಾಗಿ ಇಲ್ಲಿ ನಾನು ಬರ್ದಿದ್ದೀನಿ ನೋಡ್ರಿ, ಇದನ್ನ ಒಂದನ್ನು ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಡೌನ್ ದ ಗ್ರೂಪ್ ಕೋವಲೆಂಟ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಪಿರಿಯಾಡಿಕ್ ಟೇಬಲ್ ಅಲ್ಲಿ. ಹಾಗಾದ್ರೆ ಡೌನ್ ದ ಗ್ರೂಪ್ ಅಂದ್ರೆ ಎಲ್ಲಕ್ಕಿಂತ ಮೇಲ್ಗಡೆ ಬರೋದು ಯಾವುದು? ಫ್ಲೋರಿನ್. ಆ ನಂತರ ಬರೋದು ಕ್ಲೋರಿನ್, ಆ ನಂತರ ಬರೋದು ಬ್ರೋಮಿನ್, ಆ ನಂತರ ಬರೋದು ಅಯೋಡಿನ್. ಹಾಗಾದ್ರೆ ಲಿಥಿಯಂ ಬಾಂಡ್ ಸ್ಟ್ರಾಂಗ್ ಕೋವಲೆಂಟ್ ಬಾಂಡ್ ಎದರಲ್ಲಿ ಚೆನ್ನಾಗಿ ಮಾಡ್ತದೆ ಅಂದ್ರೆ ಅಯೋಡಿನ್ ಜೊತೆ ಸರಿಯಾಗಿ ಮಾಡ್ತದೆ. ಸೊ ದೆನ್ ಕಮ್ಸ್ ನೆಕ್ಸ್ಟ್ ವಿಲ್ ಬಿ ಯುವರ್ ಕ್ವಶನ್.
ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ರೀ, ದ ಹೈಬ್ರಿಡೈಸೇಷನ್ ಆಫ್ ಸಿ ಇನ್ವಾಲ್ವ್ ಇನ್ ಅಸಿಟೈಲಿನ್. ಅಸಿಟೈಲಿನ್ ಅಲ್ಲಿ ಯಾವ್ದಿದೆ? ಇವನ್ ಅಸಿಟೈಲಿನ್ ಅಂದ್ರೆ ಫಸ್ಟ್ ಅರ್ಥ ಮಾಡ್ಕೋಬೇಕು. ಸಿ ಸಿ ಟ್ರಿಪಲ್ ಬಾಂಡ್ ಸಿ ಹೆಚ್, ಇದಕ್ಕೆ ಏನಂತ ಕರೀತಾರೆ? ಅಸಿಟೈಲಿನ್ ಅಂತ ಕರೀತಾರೆ. ವಾಟ್ ವಿ ಕಾಲ್ ಅಸಿಟೈಲಿನ್. ಸೊ ಹೈಬ್ರಿಡೈಸೇಷನ್ ಯಾವ್ದಿದೆ ರೀ ಇಲ್ಲಿ? ನೀವು ನೋಡಿ, ಇದು ಎಸ್ ಡಬಲ್, ಎರಡು ಡಬಲ್ ಪಿ, ಇಲ್ಲೊಂದು ಪಿ, ಅಂದ್ರೆ ಎಸ್ ಪಿ ಹೈಬ್ರಿಡೈಸೇಷನ್ ಇದೆ. ಇಲ್ಲಿರುವಂತ ಹೈಬ್ರಿಡೈಸೇಷನ್ ಯಾವುದು? ಎಸ್ ಪಿ. ನೋಡ್ರಿ, ಅಲ್ಕೈನ್ಸ್ ಇದ್ರೆ, ಅಲ್ಕೈನ್ ಅಂದ್ರೆ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಇದ್ರೆ ಎಸ್ ಪಿ ಇರ್ತವೆ. ಅಲ್ಕೀನ್ ಇದ್ರೆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದ್ರೆ sp2 ಇರ್ತವೆ. ಅಲ್ಕೇನ್ ಇದ್ರೆ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇರ್ತವೆ, sp3 ಹೈಬ್ರಿಡೈಸೇಷನ್ ಇರ್ತದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋಣ. ಫಾರ್ ವಿಚ್ ಆಫ್ ದ ಫಾಲೋವಿಂಗ್ ಹೈಬ್ರಿಡೈಸೇಷನ್ ದ ಬಾಂಡ್ ಆಂಗಲ್ ಈಸ್ ಮ್ಯಾಕ್ಸಿಮಮ್. ಬಾಂಡ್ ಆಂಗಲ್ ಯಾವ್ದ್ರಲ್ಲಿ ಮ್ಯಾಕ್ಸಿಮಮ್ ಇದೆ ಅಂತ ಕೇಳ್ತದೆ. sp ನ, sp2 ನ, sp3 ನ ಅಂತ ಕೇಳ್ತದೆ. ನೋಡಿ, sp3 ಬಂದ್ರೆ 109 ಡಿಗ್ರಿ ಇದೆ. ಎಷ್ಟಿದೆ ರೀ? 109 ಡಿಗ್ರಿ ಇದೆ. sp2 ಬಂದ್ರೆ ಇದು ಬಾಂಡ್ ಡಿಗ್ರಿ ಇದೇನಾಗ್ತದೆ? 120 ಡಿಗ್ರಿ ಆಗ್ತದೆ. ಎಷ್ಟಾಗ್ತದೆ? 120 ಡಿಗ್ರಿ. sp ಬಂದ್ರೆ 180 ಡಿಗ್ರಿ ಆಗ್ತದೆ. ನೀವೇ ಹೇಳಿ, 120 ಚಿಕ್ಕದ, ಇದು 109 ದೊಡ್ಡದ, 120 ದೊಡ್ಡದ, 180 ದೊಡ್ಡದ? 180 ದೊಡ್ಡದು. ಸರ್ dsp2 ಬಂದಾಗ ಮಿನಿಮಮ್ 90 ತೋರಿಸ್ತದೆ, ಮ್ಯಾಕ್ಸಿಮಮ್ 120 ತೋರಿಸ್ತದೆ. ಕರೆಕ್ಟಾ? ಹಾಗಾದ್ರೆ ಇದನ್ನೂ ಸರಿ ಇಲ್ಲ. ಸೊ ಸರಿಯಾದ ಉತ್ತರ ಯಾವುದು? ಇದು. ಸೊ ದಿಸ್ ವಿಲ್ ಬಿ ಯುವರ್ ರೈಟ್ ಆನ್ಸರ್. ಇದರಲ್ಲಿ ಇದು ಸರಿಯಾದ ಉತ್ತರ. ಓಕೆನಾ? ನಾವು ಕಮ್ ಟು ದ ನೆಕ್ಸ್ಟ್ ಕ್ವಶನ್. The angle between the covalent bond is maximum in. ಎದರಲ್ಲಿ ಮ್ಯಾಕ್ಸಿಮಮ್ ಕೋವೆಲೆಂಟ್ ಬಾಂಡ್ ಇದೆ ಅಂತ ಕೇಳ್ತಾ ಇದ್ದಾನೆ. ಓಕೆನಾ? PF3, NH3, CH4. ನೋಡಿ, ಇದರದೊಂದು ಚಿತ್ರ ನಾನು ಇಲ್ಲಿ ಹಾಕಕ್ಕೆ ಇಷ್ಟಪಡ್ತೀನಿ. ನೋಡಿ, CH4 ಅಂದ್ರೆ ಈ ರೀತಿ ಬರ್ತದೆ. ಇದು ಬಂದೇನಪ್ಪ? CH4. PF3 ಅಂದ್ರೆ ಆನಂತರ ತಗೊಳ್ರಿ, PF3 ಅಥವಾ BF3. ಅಯ್ಯೋ, BF3 ಅಂದ್ರೆ ಹೇಗೆ ಬರುತ್ತೆ? ಒಂದ್ ಎಫ್ ಈ ಕಡೆ, ಒಂದ್ ಎಫ್ ಈ ಕಡೆ, ಒಂದ್ ಎಫ್ ಈ ಕಡೆ. NH3 ಅಂದ್ರೆ ಅದನ್ನು ಕೂಡ ಇದೇ ರೀತಿ ಬರ್ತದೆ. ನೋಡಿ, NH3 ಮತ್ತು NF3, N ಕೆಳಗನೆ ಏನಿದೆ ರೀ? P ಇದೆ. ಹಾಗಾಗಿ ಎರಡು ಒಂದೇ ರೀತಿ ಏನ್ ಮಾಡ್ತವೆ? ಸ್ಟ್ರಕ್ಚರ್ ಫಾರ್ಮೇಶನ್ ಮಾಡ್ತವೆ. ಇದು ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್. ಇದರಲ್ಲಿ 109 ಡಿಗ್ರಿ ಬಂದ್ರೆ ಇದರಲ್ಲಿ ಏನ್ ಬರ್ತದೆ? 107 ಡಿಗ್ರಿ ಬರ್ತದೆ. ಸೇಮ್ ಇಲ್ಲೂ ಕೂಡ 107 ಬರ್ತದೆ. ಆದ್ರೆ ಇದರಲ್ಲಿ ಎಷ್ಟು ಬರ್ತದೆ? 120 ಡಿಗ್ರಿ ಬರ್ತದೆ. ಯಾಕಂದ್ರೆ ಇದು ಟ್ರೈಗೋನಲ್ ಪ್ಲೇನರ್ ಇದೆ. ಇದು ಪಿರಾಮಿಡಲ್ ಶೇಪ್, ಇದು ಪಿರಾಮಿಡಲ್ ಶೇಪ್. ಇವೆರಡು ಏನಿದಾವೆ? ಪಿರಾಮಿಡಲ್ ಶೇಪ್ ಇದಾವೆ. ಪಿರಾಮಿಡಲ್ ಶೇಪ್. ಇದು ಯಾವ್ದಿದೆ ಶೇಪು? ಟೆಟ್ರಾಹೆಡ್ರಲ್ ಶೇಪ್. ಟೆಟ್ರಾಹೆಡ್ರಲ್. ಇದು ಯಾವ್ದಿದೆ? ಟ್ರೈಗೋನಲ್ ಪ್ಲೇನರ್ ಶೇಪ್. ಸೊ ಟ್ರೈಗೋನಲ್ ಪ್ಲೇನರ್ ಅಲ್ಲಿ ಎಷ್ಟಿರ್ತದೆ ಬಾಂಡ್ ಆಂಗಲ್? 120 ಡಿಗ್ರಿ ಇರ್ತದೆ. ಇದರಲ್ಲಿ ಎಷ್ಟಿರ್ತದೆ? ಇದರಲ್ಲಿ ಬಂದು 107 ಇರ್ತದೆ. ಇದರಲ್ಲಿ ಬಂದು 109 ಇರ್ತದೆ. ಸೊ 109 ದೊಡ್ಡದ, 107 ದೊಡ್ಡದ, 120 ದೊಡ್ಡದ? ಸೊ ದ ಆನ್ಸರ್ ಈಸ್ ಯಾವುದು? 120 ದೊಡ್ಡದು. ಹಾಗಾಗಿ ಮ್ಯಾಕ್ಸಿಮಮ್ ಎಲ್ಲಿ ನೋಡಕ್ ಸಿಗ್ತದೆ ನಿಮಗೆ? BF3 ಅಲ್ಲಿ ನೋಡಕ್ ಸಿಗ್ತದೆ. ನಾವು ಕಮ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಸ್ಟ್ರಾಂಗೆಸ್ಟ್ ಹೈಡ್ರೋಜನ್ ಬಾಂಡ್. ನೋಡಿ, ಸ್ಟ್ರಾಂಗೆಸ್ಟ್ ಅಂದ್ರೆ ವಾಟ್ ಈಸ್ ಹೈಡ್ರೋಜನ್ ಬಾಂಡ್? ಬಾಂಡ್ ಬಿಟ್ವೀನ್ ಹೈಡ್ರೋಜನ್ ಅಂಡ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಕರೆಕ್ಟಾ? ಮೋರ್ ನೆಗೆಟಿವ್ ಎಲಿಮೆಂಟ್ ಇದ್ರೆ ಅದಕ್ಕೆ ಕರೀತಾರೆ. ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅಂದ್ರೆ ಎಲ್ಲಕ್ಕಿಂತ ಹೈಲಿ ಎಲೆಕ್ಟ್ರೋನೆಗೆಟಿವ್ ಯಾವ್ದಿದೆ ರೀ? ಫ್ಲೋರಿನ್. ಆ ನಂತರ ಬರೋದು ಕ್ಲೋರಿನ್. ಆ ನಂತರ ಬರೋದು ಫ್ಲೋರಿನ್. ನಂತರ ಬರೋದು ಯಾವ್ದಪ್ಪ ಅಂದ್ರೆ ನಮ್ದು ಆಕ್ಸಿಜನ್ ಬರ್ತದೆ. ಆಕ್ಸಿಜನ್ ನಂತರ ಬರೋದು ಯಾವುದು? ಕ್ಲೋರಿನ್ ನಂತರ ಬರೋದು ಯಾವುದು? ಸಲ್ಫರ್. ಸೊ ಈ ರೀತಿ ಬರ್ಕೊಂತ ಹೋಗ್ತದೆ. ಸೊ ಹೈಡ್ರೋಜನ್ ಜೊತೆ ಆಕ್ಸಿಜನ್ ನೋ. ಇದು ಸೆಕೆಂಡ್. ಅಯ್ಯೋ, ನೋ. ಇಟ್ ಈಸ್ ಆಲ್ಸೋ ನೋ. ಸರಿಯಾದ ಉತ್ತರ ಇದು.
ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ಬನ್ನಿ, ವಿಚ್ ಆಫ್ ದ ಫಾಲೋವಿಂಗ್ ಕಂಟೈನ್ ಅಯಾನಿಕ್, ಕೋವಾಲೆಂಟ್ ಅಂಡ್ ಕೋಆರ್ಡಿನೇಟ್ ಬಾಂಡ್ ಅಂತ ಕೇಳ್ತದೆ. ಇದರ ಚಿತ್ರ ನಾನು ಇಲ್ಲೇ ಹಾಕಿದ್ದೀನಿ ನೋಡಿ. ಎನ್ ಎ ಇದೆ, ಎನ್ ಎ ಮತ್ತು ಸಿ ಮಧ್ಯೆ ಈ ರೀತಿ ಇರ್ತದೆ. ಕಾರ್ಬನ್ ಇಂದ ನೈಟ್ರೋಜನ್ಗೆ ಬಾಂಡ್ ಹೋಗಿದೆ. ಈ ರೀತಿ ತೋರಿಸಿದ್ರದಕ್ಕೆ ಏನಂತ ಕರೀತಾರೆ? ಕೋವಾಲೆಂಟ್ ಬಾಂಡ್ ಅಂತ ಕರೀತಾರೆ. ಇದರಲ್ಲಿ ಒಂದು ಸಿಗ್ಮಾ ಬಾಂಡ್ ಇದೆ, ಒಂದು ಪೈ ಬಾಂಡ್ ಇದೆ, ಇನ್ನೊಂದು ಸಿಗ್ಮಾ ಬಾಂಡ್. ಸೊ ಇದ್ರಲ್ಲಿ ನಿಮ್ಗೆ ಅಯಾನಿಕ್ ಬಾಂಡ್ ಸಿಗ್ತಾ ಇದೆ. ಅಯಾನಿಕ್ ಬಾಂಡ್ ಅಂದ್ರೆ ಯಾವುದು? ಇಲ್ಲಿ ಇದ್ರ ಮಧ್ಯೆ ಇರುವಂತದ್ದು ಅಯಾನಿಕ್ ಬಾಂಡ್ ಇದು. ನಂತರ ಕೋವಾಲೆಂಟ್ ಬಾಂಡ್ ಸಿಗ್ತದೆ ಮತ್ತು ಕೋಆರ್ಡಿನೇಷನ್ ಬಾಂಡ್ ಕೂಡ ಸಿಗ್ತದೆ. ಇದರಲ್ಲಿ ಸಿಗ್ತದೆಪ್ಪ ಅಂದ್ರೆ, ಸೊ ವೇರ್ ಯು ಆರ್ ಗೋಯಿಂಗ್ ಟು ಸಿ ಹಿಯರ್ ಈಸ್ ಎನ್ ಎ here, wait 1 second, ಎನ್ ಎ ಸಿ ಎನ್ ಅಲ್ಲಿ ಇದು ಸಿಗ್ತದೆ. ಕೆಲವೊಬ್ರು ಕನ್ಫ್ಯೂಷನ್ ಮಾಡ್ಕೊಂಡು ಎನ್ ಎ ಎನ್ ಸಿ ಅಂತ ತಿಳ್ಕೊಂಡ್ರೆ ರಾಂಗ್ ಆಗ್ತದೆ ನೋಡಿ. ಐಸೋಸೈನೈಡ್ ಅಲ್ಲಿ ಸಿಗಲ್ಲ, ಎನ್ ಎ ಸಿ ಎನ್ ಅಲ್ಲಿ ಸಿಗ್ತದೆ. ಸೊ ಸರಿಯಾದ ಉತ್ತರ ಯಾವುದು? ಎನ್ ಎ ಸಿ ಎನ್. ದಿಸ್ ಇಸ್ ದ ಹಿಯರ್, ದಿಸ್ ಇಸ್ ದ ರೈಟ್ ಒನ್. ನಾವು ಕಮ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನಿದೆ? The structure of PCl5 experimentally determined according to VSEPR theory ಪ್ರಕಾರ PCl5 ಸ್ಟ್ರಕ್ಚರ್ ಏನಿದೆ? PCl5 ಸ್ಟ್ರಕ್ಚರ್ ಹೀಗೆ ಹೇಳಿದ್ನಲ್ಲ, ಯಾವ್ದಿರುತ್ತೆ? ಈ ರೀತಿ ಇರ್ತದೆ ಸ್ಟ್ರಕ್ಚರ್. ಹಿಂಗ ಹೇಳಿದ್ರೆ ತಿಳಿಯಲ್ಲ, ಈ ರೀತಿ ಡ್ರಾ ಮಾಡೋಣ. ರೈಟ್, ಹೇಗಪ್ಪ ಅಂದ್ರೆ ಒಂದನ್ನ ಈ ಕಡೆ ಹಾಕೊಳ್ಳಿ, ಒಂದನ್ನ ಇಲ್ಲಿ ಹಾಕೊಳ್ಳಿ, ಒಂದನ್ನ ಇಲ್ಲಿ ಹಾಕೊಳ್ಳಿ, ಒಂದನ್ನ ಮೇಲೆ, ಒಂದು ಈ ಕಡೆ, ಒಂದು ಈ ಕಡೆ. ಸೊ ಇದು ನೋಡಿದ್ರೆ ಯಾವ್ದು ಸ್ಟ್ರಕ್ಚರ್ ಕಾಣ್ತದೆ ಅಂದ್ರೆ ಟ್ರೈಗೋನಲ್ ಬೈಪಿರಮಿಡಲ್. ಈ ಸ್ಟ್ರಕ್ಚರ್ಗೆ ಏನಂತ ಕರೀತಾರೆ? ಟ್ರೈಗೋನಲ್ ಬೈಪಿರಮಿಡಲ್. ಸೊ ದಿಸ್ ಇಸ್ ದ ರೈಟ್ ಒನ್, ಟ್ರೈಗೋನಲ್ ಬೈಪಿರಮಿಡಲ್. ಓಕೆನಾ? ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಮ್ಯಾಕ್ಸಿಮಮ್. ನಿಮ್ಮ ಕ್ವಶನ್ಸ್ ಇವು ನಂಬರ್ ಅಲ್ಲ, ಸುಮ್ಮನೆ ದೀಸ್ ಆರ್ ನಾಟ್ ದ ಕ್ವಶನ್ ನಂಬರ್ಸ್. ನೋ, ಮ್ಯಾಕ್ಸಿಮಮ್ ನಂಬರ್ ಆಫ್ ಹೈಡ್ರೋಜನ್ ಬಾಂಡ್ಸ್ ಎ ವಾಟರ್ ಮಾಲಿಕ್ಯೂಲ್ ಕ್ಯಾನ್ ಹ್ಯಾವ್. ಎಷ್ಟು ಫಾರ್ಮೇಶನ್ ಮಾಡಬಹುದು? ಥಟ್ ಅಂತ ನೋಡಿದಾಗ ಏನಂತ ಅನ್ಸುತ್ತೆ? ಇದೊಂದು ಆಕ್ಸಿಜನ್ ಇದೆ ಅಂದ್ರೆ, ಇಫ್ ಯು ಆರ್ ಟಾಕಿಂಗ್ ಅಬೌಟ್ ಆಕ್ಸಿಜನ್, ನೀವೇನ್ ಅನ್ಕೋತೀರಿ? 2 ಬಾಂಡ್ ಫಾರ್ಮೇಶನ್ ಮಾಡಿರ್ಬಹುದು ಅಂತ ಅನ್ಕೋತೀರಿ, ಬಟ್ ಅದು ರಾಂಗು. ಎಷ್ಟು ಬಾಂಡ್ ಫಾರ್ಮೇಶನ್ ಮಾಡ್ತದೆ? 4 ಮಾಡ್ತದೆ. ಈಗ ಸಪೋಸ್ ಇಲ್ಲೊಂದು ಆಕ್ಸಿಜನ್ ಇದೆ ಅಂತ ತಿಳ್ಕೊಳ್ಳಿ, ಅದರ ಹತ್ರ 2 ಹೈಡ್ರೋಜನ್ ಇರ್ತವೆ, ಕರೆಕ್ಟಾ? ಇದ್ರ ಹತ್ರ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರುತ್ತೆ, ಇದ್ರ ಹತ್ರ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರ್ತದ. ಇದೇನ್ ಮಾಡ್ತದೆ? ಇಲ್ಲಿ ಮತ್ತೊಂದು ಹೈಡ್ರೋಜನ್ ಜೊತೆ, ಬೇರೆ ವಾಟರ್ ಮಾಲಿಕ್ಯೂಲ್ ಹೈಡ್ರೋಜನ್ ಜೊತೆ ಬಾಂಡ್ ಫಾರ್ಮೇಶನ್ ಮಾಡ್ತದೆ. ಈ 2 ಆಯ್ತು. ಈ ಉಳಿದಿರೋ ಹೈಡ್ರೋಜನ್ಗಳು ಕೂಡ ಏನ್ ಮಾಡ್ತವೆ? ಲೋನ್ ಪೇರ್ ಆಫ್ ಆಕ್ಸಿಜನ್ 3, ಇದನ್ನ ಏನ್ ಮಾಡ್ತದೆ? 4. ಸೊ ಟೋಟಲ್ ಎಷ್ಟಾಯ್ತು? 1, 2, 3, 4. ಸೊ ಎಷ್ಟು ಬಾಂಡ್ ಫಾರ್ಮೇಶನ್ ಮಾಡ್ತದೆ? ಮ್ಯಾಕ್ಸಿಮಮ್ ಅಂದ್ರೆ 4 ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಮಾಡ್ತದೆ ಒಂದು ವಾಟರ್ ಮಾಲಿಕ್ಯೂಲ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಅ ಕರೆಕ್ಟ್? ನಾಟ್ ಕರೆಕ್ಟ್ ಅಂತ ಹೇಳ್ತಾ ಇದ್ದೇನೆ, ಕರೆಕ್ಟ್ ಇಲ್ಲ. ಕ್ವಶನ್ ಸರಿಯಾಗಿ ಓದ್ಕೋಬೇಕು ಮೊದಲು. ಡಬಲ್ ಬಾಂಡ್ ಈಸ್ ಶಾರ್ಟರ್ ದ್ಯಾನ್ ಸಿಂಗಲ್ ಬಾಂಡ್, ಕರೆಕ್ಟ್. ಸಿಗ್ಮಾ ಬಾಂಡ್ಸ್ ಆರ್ ವೀಕರ್ ದ್ಯಾನ್ ಪೈ ಬಾಂಡ್ಸ್. ಡಬಲ್ ಬಾಂಡ್ಸ್ ಆರ್ ಸ್ಟ್ರಾಂಗರ್ ದ್ಯಾನ್ ಸಿಗ್ಮಾ ಬಾಂಡ್, ಕರೆಕ್ಟ್. ಕೋವೆಲೆಂಟ್ ಬಾಂಡ್ ಈಸ್ ಸ್ಟ್ರಾಂಗರ್ ದ್ಯಾನ್ ಹೈಡ್ರೋಜನ್ ಬಾಂಡ್, ಕರೆಕ್ಟ್. ಸಿಗ್ಮಾ ಬಾಂಡ್ ಈಸ್ ವೀಕರ್ ದ್ಯಾನ್ ಪೈ ಬಾಂಡ್ ಈಸ್ ತಪ್ಪು. ಹಾಗಾಗಿ ಕರೆಕ್ಟ್ ತಪ್ಪು ಸ್ಟೇಟ್ಮೆಂಟ್ ಯಾವುದು? ಇದು. ದ್ಯಾಟ್ ವಿಲ್ ಬಿ ದಿ ರೈಟ್ ಆನ್ಸರ್. ಓಕೆನಾ? So this is about what your question. Now come to the another 2 questions. Last 2 questions. ಇವುಗಳನ್ನು ಕೂಡ ಸಾಲ್ವ್ ಮಾಡ್ಬಿಡೋಣ. ಇಲ್ಲಿ ಏನ್ ಹೇಳಿದಾನೆ? ಯೂಸಿಂಗ್ VSEPR theory predict the shape of the square pyramidal. Square pyramidal shape ಅಂದ್ರೆ ಹೇಗಿರುತ್ತೆ? ಸ್ಕ್ವೇರ್ ಪಿರಮಿಡಲ್ ಅಂದ್ರೆ 1, 2, 3, 4, 5. 1, 2, 3, 4.
ಸೊ ಇದಕ್ಕೆ ಏನಂತ ಕರೀತಾರೆ? ಸ್ಕ್ವೇರ್ ಪಿರಮಿಡಲ್ ಅಂತ ಕರೀತಾರೆ. ಏನಂತ ಕರಿತೀರಿ? ಸ್ಕ್ವೇರ್ ಪಿರಮಿಡಲ್. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ದಿಸ್ ಇಸ್ ಯುವರ್ ಸ್ಕ್ವೇರ್ ಪಿರಮಿಡಲ್. ಈ ತರ ಯಾವ್ದು ತೋರಿಸ್ತದೆ ಸ್ಕ್ವೇರ್ ಪಿರಮಿಡಲ್? ನೋಡಿ, ಫಸ್ಟ್ ಆಫ್ ಆಲ್ ಈ ರೀತಿ ತೋರಿಸ್ಬೇಕಂದ್ರೆ ಒಂದ ನೆನ್ಪಿಟ್ಕೊಳ್ರಿ, CCl4 ತೋರಿಸುತ್ತಾ? ಇಲ್ಲ. SO3 ತೋರಿಸುತ್ತಾ? ಇಲ್ಲ. SnCl ತೋರಿಸುತ್ತಾ? ಇಲ್ಲ. ಮತ್ತೆ ಯಾವ್ದು ತೋರಿಸ್ಬೋದು? ಟೋಟಲ್ ಇಲ್ಲಿ ಎಷ್ಟಿದಾವೆ ನೋಡಿ. ಸೊ ವಿ ಆರ್ ಟಾಕಿಂಗ್ ಅಬೌಟ್ ದ ಆಲ್ ದ 4 ಆಪ್ಷನ್ಸ್. ನೋಡಿ, ಮೊದಲನೇದಾಗಿ SnCl2 ಬಗ್ಗೆ ಮಾತಾಡೋಣ. SnCl2 ಸ್ಟ್ರಕ್ಚರ್ ಬಂದು ಈ ರೀತಿ ಇದೆ. CCl4 ಸ್ಟ್ರಕ್ಚರ್ ಬಂದು ಯಾವ ರೀತಿ ಇದೆ? ಈ ರೀತಿ ಇದೆ. ಆನಂತರ SO3 ಸ್ಟ್ರಕ್ಚರ್ ಬಂದು ಯಾವ ರೀತಿ ಇದೆ? ಈ ರೀತಿ ಇದೆ. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ, BRF ಅಂದ್ರೆ BR ಸೆಂಟ್ರಲ್ಲಿ ಬರ್ತದೆ, ಒಂದು F ಮೇಲ್ಗಡೆ, 4 Fಗಳು ಕಾರ್ನರ್ ಅಲ್ಲಿ. ಅರ್ಥ ಆಯ್ತಾ? ಸೊ ಈ ರೀತಿ ಬಂದಾಗ ಇವೇನ್ ಮಾಡ್ತವೆ? ಈ ನಾನು ತೋರಿಸಿದಲ್ಲ ಈ ಶೇಪ್ ಅನ್ನ ಏನ್ ಮಾಡ್ತವೆ? ಫಾಲೋ ಅಪ್ ಮಾಡ್ತವೆ. ಇದು ಯಾವ ಶೇಪ್ ಆಯ್ತು? ಇದು ಟೆಟ್ರಾಹೆಡ್ರಲ್ ಶೇಪ್ ಆಯ್ತು. ಇದು ಯಾವ್ದಾಯ್ತು? ವಿ ಶೇಪ್. ಇದು ಟ್ರೈಗೋನಲ್ ಪ್ಲೇನರ್. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? BRFI. BRFI ಇಸ್ ದ ರೈಟ್ ಒನ್. ನಂತರ ಬರೋದು ಯಾವುದು? ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಹ್ಯಾವ್ sp2 ಹೈಬ್ರಿಡೈಸ್ಡ್ ಕಾರ್ಬನ್. sp2 ಹೈಬ್ರಿಡೈಸ್ಡ್ ಕಾರ್ಬನ್ ಈ ಯಾವುದರಲ್ಲಿ ಇಲ್ಲ ಅಂತ ಕೇಳ್ತಾ ಇದ್ದೇನೆ. ಯಾವುದರಲ್ಲಿ ಇಲ್ಲ? ವಿಚ್ ಆಫ್ ದಮ್ ಹ್ಯಾವ್? ನೋಡಿ, ಮೊದಲನೇದಾಗಿ ಏನ್ ಬರೀಬೇಕು? ಎಲ್ಲದ್ರದ್ದು ನಾವು ಸ್ಟ್ರಕ್ಚರ್ ಬರ್ಕೊಳ್ಳೋಣ. ಲೆಟ್ ಅಸ್ ರೈಟ್ ದ ಸ್ಟ್ರಕ್ಚರ್ ಹಿಯರ್. ಇದು ಬಂದು ಏನಿದೆ ಅಂದ್ರೆ CH3 C ಡಬಲ್ ಬಾಂಡ್ O C ಅಸಿಟೋನ್ ಸ್ಟ್ರಕ್ಚರ್. ಅಸಿಟಿಕ್ ಆಸಿಡ್ ಸ್ಟ್ರಕ್ಚರ್ CH3 C ಡಬಲ್ ಬಾಂಡ್ O OH. ಕರೆಕ್ಟಾ? ಅಸಿಟೋನೈಟ್ರೈಲ್ CH3 C ಡಬಲ್ ಬಾಂಡ್ O CN. ಅಸಿಟೋನೈಟ್ರಲ್ ಅಲ್ಲ, CH3 C ಡಬಲ್ ಬಾಂಡ್ O C ಟ್ರಿಪಲ್ ಬಾಂಡ್ N. ಅಸಿಟೋನೈಟ್ರಲ್. ಅಸಿಟಅಮೈಡ್ CH3 C ಡಬಲ್ ಬಾಂಡ್ O NH2 ಎಸ್ಟಮೈಡ್. ಸೊ ಈ ರೀತಿ ಎಲ್ಲದರ ಸ್ಟ್ರಕ್ಚರ್ ಇದೆ. ಇಲ್ಲಿ ನೋಡಿದಾಗ ಒಂದನ್ನು ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ ಇಲ್ಲಿ ನೋಡಿ, ಇಲ್ಲಿ sp2 ಕಾರ್ಬನ್ ಇದೆ. ಅರ್ಥ ಆಗ್ತದೆ ನಾನು ಹೇಳಿದ್ದು? ಡಬಲ್ ಬಾಂಡ್ ಇದ್ದಲ್ಲೆಲ್ಲ sp2 ಇರ್ತದೆ. ಹಿಯರ್ ಇಟ್ ಈಸ್ sp2, ಹಿಯರ್ ಇಟ್ ಈಸ್ sp2. ಓಕೆನಾ? ಹಿಯರ್ ಇಟ್ ಈಸ್ sp2. ಸರಿ, ಇಲ್ಲೂ ಕೂಡ sp2 ಇದೆಯಲ್ಲ, ಮತ್ತೆ sp3 ಎಲ್ಲಿದೆ ಅಂತ ಕೇಳಿದ್ರೆ ಇಲ್ಲೊಂದು ಕಾರ್ಬನ್ ಕಾಣ್ತಿದೆಯಾ? ದಿಸ್ ಇಸ್ ಅ ಸೈನೈಡ್. ಸೈನೈಡ್ ಒಳಗೆ ಟ್ರಿಪಲ್ ಬಾಂಡ್ ಇದೆಯಲ್ಲ. ಸೊ ದಿಸ್ ಕಾರ್ಬನ್ ಈಸ್ sp ಕಾರ್ಬನ್. ಹೌದಾ? ಸೊ ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಹ್ಯಾವ್ sp2 ಹೈಬ್ರಿಡೈಸೇಷನ್ ಅಂದ್ರೆ ದ ರೈಟ್ ಆಪ್ಷನ್ ಈಸ್ ಯುವರ್ ಅಸಿಟೋನೈಟ್ರೈಲ್. ಅರ್ಥ ಆಯ್ತಾ ನಾನು ಹೇಳಿದ್ದು? ಐ ಹೋಪ್ ಯು ಎಂಜಾಯ್ಡ್ ದಿಸ್ MCQ ಸೆಷನ್. ನಾನು ಅನ್ಕೊಂಡಿದ್ದೀನಿ ನೀವೆಲ್ಲರೂ ಈ MCQ ಸೆಷನ್ ಎಲ್ಲ ಸಾಲ್ವ್ ಮಾಡಿ, ನೀವು ಕೂಡ ಮನಸ್ಸಿನಲ್ಲಿ ಸಾಲ್ವ್ ಮಾಡ್ಕೊಂತ ಬಂದಿದ್ದೀರಿ. ನಾನು ಹೇಳಿದ್ದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮೀ. ನಾನು ಮುಂದೆ ಇದಕ್ಕಿಂತ ಒಳ್ಳೆ MCQ ಕ್ವಶನ್ಸ್ ಗಳನ್ನ, ಕ್ವಾಲಿಟಿ MCQ ಕ್ವಶನ್ಸ್ ಗಳನ್ನ ಮುಂಬರುವ ಚಾಪ್ಟರ್ಸ್ ಗಳಲ್ಲಿ ತರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಕಾಮನ್ ಕೆಮಿಸ್ಟ್ರಿ. ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ದಯವಿಟ್ಟು ಲೈಕ್ಸ್ ಕೂಡ ಮಾಡ್ತಾ ಹೋಗಿ. ಇದೇ ನನಗೆ ನೀವು ಮಾಡುವಂತ ಒಂದು ಸಪೋರ್ಟ್ ಅಂತ ಅನ್ಕೋತೀನಿ. ಜಾಸ್ತಿ ಜನರಿಗೆ ರೀಚ್ ಆಗಲಿ, ಎಲ್ಲರೂ ಕೂಡ ಎಕ್ಸಾಮ್ ಬರೆಯೋರಿಗೆ ಉಪಯೋಗ ಆಗಲಿ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಗೈಸ್. ಗಾಡ್ ಬ್ಲೆಸ್ ಯು ಆಲ್. ಸರಿಯಾಗಿ ಓದ್ಕೊಳ್ಳಿ. ಓಕೆ.